ಇವತ್ತು ಅಂಥ ಜೈಲಲ್ಲಿ ಇವತ್ತು ದರ್ಶನ್ ಅವರು ಹಾಕ್ತಾ ಇರೋದು ತಪ್ಪು. ಯಾಕಂದ್ರೆ ಅಲ್ಲಿ ಆರೋಪಿಗಳನ್ನ ಹಾಳು ಮಾಡ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಕರ್ನಾಟಕದಾಗ ಯಾವುದೇ ಜೈಲಲ್ಲಿ ಆರೋಪಿನ ಈ ದರ್ಶನ್ ನೀಟ್ರ ಎಲ್ಲ ಜೈಲುಗಳು ಕೆಟ್ಟ ಕೆರೆ ಹಿಡಿತಾವೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ದರ್ಶನ್ ಜೀವನ ಒಳ್ಳೇದಾಗಬೇಕು, ದರ್ಶನ್ ಹೆಂಡತಿ ಮಕ್ಕಳು ಕೂಡಿ ಬಾಳ್ಬೇಕಂದ್ರೆ ಆತನ TR ಜೈಲಲ್ಲಿ ತಾನೇ ಕೇಳ್ಕೊಂಡು ಪಣ ಪರಿವರ್ತನೆ ಆಗಿ ತನ್ನ ತಪ್ಪಿನ ಅರಿವು ತಿಳ್ಕೊಂಡು ಜನರ ಮುಂದ್ಗಡೆ ಬರಬೇಕು ಹೊರತು ಏನೋ ಬೇಕಣ್ಣ ಈ ರೀತಿಯಾಗಿ ರೌಡಿಗಳನ್ನ ಮುಂದೆ ಇಟ್ಕೊಂಡು ಸಾಕ್ಷಿಗಳಿಗೆ ಧಮಕಿ ಕೊಡಂತ ವ್ಯವಸ್ಥೆ ಮಾಡಿಕೊಂಡು ಜಾಮೀನು 420 ಪಡ್ಕೊಂಡು ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಬಳ್ಳಾರಿ ಜೈಲು ಸೇಫ್ ಅಲ್ಲ. ಅವ್ರಿಗೆ ಯಾವ ಜೈಲಲ್ಲಿ ಇಟ್ಟರು ಅಪರಾಧಗಳ ಮೇಲೆ ಅಪರಾಧ ಮಾಡ್ತಾನೆ ಹೋಗ್ತಾವೆ, ಅವು ತಾವಾಗಲೇ ಉದ್ಭವ ಆಗ್ತವೆ. ಅದರಿಂದ ಸಮಸ್ಯೆಗಳು ಆಗೋದು. ಪೊಲೀಸ್ನವರು ಇವತ್ತು ಅಮಾಯಕ ಪೊಲೀಸರು ಸಸ್ಪೆಂಡ್ ಮಾಡ್ತಾರೆ. ಇವರು IG DIG ಅಧೀಕ್ಷಕರು ಸಸ್ಪೆಂಡ್ ಮಾಡ್ರಿ. ಪಾಪಿ ಪರದೇಶಗಳು ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇವತ್ತು ಜೈಲ್ ಟೈಟ್ ಆಗ್ತಾ ಇರೋದಕ್ಕೆ ನಿಮ್ದೇ ಒಬ್ಬೊಬ್ಬ ರೌಡಿಗೂ 10 MLಗಳಿದ್ದಾರೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಬಸಣ್ಣ. ಈಗ ಪರಪ್ಪನ ಆಗ್ರಹದೊಳಗೆ ಮೊಬೈಲ್ ಸಿಗ್ತಿತ್ತು, ಗಾಂಜಾ ಸಿಗ್ತಿತ್ತು, ಸಿಗರೇಟ್ ಆ ವ್ಯವಸ್ಥೆ ಬಳ್ಳಾರಿ ಜೈಲಿನಲ್ಲಿ ಇರುತ್ತಾ? ಇವ್ನ್ಯಾವನ ಸೆಡೆ ನನ್ನ ಮಗ ನೋಡಿ, ಗಡಿ ಭಾಗದಲ್ಲಿರ್ತಕ್ಕಂಥ ಬಳ್ಳಾರಿ ದುಗ್ಗಮ್ಮನ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಜೈಲಲ್ಲಿ 1989ರಿಂದ ಇಲ್ಲಿವರೆಗೂ ನಾ ಕಂಡ ಜೈಲುಗಳಲ್ಲಿ ಆ ಮಾದಕ ವಸ್ತುಗಳ ಚಲಾವಣೆಯಲ್ಲಿ ಇದ್ದೇ ಇರುತ್ತೆ, ಈಗೂ ಇರುತ್ತೆ, ಇದೆ. ಒಳಗಡೆ ಮೊಬೈಲ್ಗಳು ಇದೆ. ಅಲ್ಲಿಂದ ನನಗೆ ಕಾಲ್ಗಳು ಬರ್ತವೆ. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತು ನೂರಾರು ಮಂದಿ ನನಗೆ ನ್ಯಾಯ ಕೇಳಲಿಕ್ಕೆ ಇಲ್ಲಿವರೆಗೆ ನನ್ನ ಮನೆ ಬಾಗ್ಲ ತಡ್ತಾ ಇದ್ದಾರೆ. ಅದಕ್ಕೆ ನಂದೇ ಒಂದು ಪೊಲೀಸ್ ಸ್ಟೇಷನು ಮಾಡಬೇಕಂತ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಜೈಲಲ್ಲಿ ಗಾಂಜಾ, ಅಫೀಮ್, ಚರಸ್, ಮೊಬೈಲ್ಗಳು, ಡೀಲ್ಗಳು. ಯಾಕೆಂದರೆ ಜಡರಳ್ಳಿ ಕೃಷ್ಣಪ್ಪ 9 ವರ್ಷ ಹೆಚ್ಚಿನ ಜೈಲು ಅವಕಾಶ ಅಲ್ಲೇ ಪಡ್ಕೊಂಡು ಬೇಕಾದಷ್ಟು ದುಡ್ಡು ಮಾಡಿದರು. ಅದಕ್ಕೋಸ್ಕರ ಎಂತೆಂಥ ನಟೋರಿಸ್ಗಳ ಬಗ್ಗೆ ನಾನು ಕುಲಂಕುಷವಾಗಿ ನೀವು ಕುಂತು ಪ್ರಚಾರ ಮಾಡಿದ್ರೆ ನಾನು ಹೇಳ್ತೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲ, ಈಗ ನಟ ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ವಾ? ಅಲ್ಲ, ನಟ ದರ್ಶನ್ ಅವರಿಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ. ಅಲ್ಲಿ ಯಾಕಂದರೆ 2 ರಾಜ್ಯಗಳು ಅದಾವೆ. ಇವತ್ತು ಆತನ ಒಂದು ಇತಿಹಾಸದ ರಾಜ್ಯ ಆಂಧ್ರದಲ್ಲಿ ಸಪೋರ್ಟ್ ಕೊಡೋಂಥ ಜನಗಳು ಭಾಳ ಅದಾರ, ದರ್ಶನ್ ಅಭಿಮಾನಿಗಳು ಭಾಳ ಅದಾರ. ಇವತ್ತು ದರ್ಶನ್ ಅಲ್ಲಿ ಬರ್ತಾನಂದ್ರೆ ನೂರಾರು ಅಭಿಮಾನಿಗಳು ಅಲ್ಲಿ ಬರ್ತಾರೆ. ಮತ್ತು ಬೆಂಗಳೂರಿಗಿಂತ ಅತಿ ಶೀಘ್ರದಲ್ಲಿ ಇದು ಉಗ್ರವಾದಂಥ ಜೈಲಾಗುತ್ತೆ. ಅದಕ್ಕೋಸ್ಕರ ಬಳ್ಳಾರಿ ಜೈಲು ಅವನಿಗೆ ಸೂಕ್ತವಲ್ಲ, TR ಜೈಲು ಅವನಿಗೆ ಸೂಕ್ತ. ರಾಜ್ಯದಿಂದ ಅವನಿಗೆ ಇಟ್ಟರೆ ಸೇಫ್ ಆಗ್ಬೋದು. ನಮ್ಮ ಜೈಲಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನ ರಕ್ಷಣೆ ಮಾಡ್ಬೋದು, ಪೊಲೀಸರು ಸಸ್ಪೆಂಡ್ ಆಗೋದನ್ನು ನಿಲ್ಲಿಸ್ಬೋದು. ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಆರನ್ನು ಹಾಕ್ತಾರೆ, ಹಬ್ಬನು ಮಾಡ್ತಾರೆ, ಬೇಡ ಅನ್ಬಾರ್ದು. ನಡಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.